ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ವಿ. ಸೊ ಈ ವಿಡಿಯೋದಲ್ಲಿ ವಾಟ್ ಈಸ್ ವೆಕ್ಟರ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಕ್ರಾಸ್ ಪ್ರಾಡಕ್ಟ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಅಂದ್ರೆ ಏನು ಅರ್ಥ ಮಾಡ್ಕೊಬೇಕು ನಾವು. ಈಗ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಬಗ್ಗೆ ನಮಗೆ ಗೊತ್ತಿದೆ. ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ತಗೊಂಡ್ರೆ ದೇ ಆರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ OX, OY, OZ. ಏನಿದು? ಇದೇ ಫಾರ್ಮ್ ದ ರೈಟ್ ಹ್ಯಾಂಡೆಡ್ ಸಿಸ್ಟಮ್. ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಅಂದ್ರೆ ಮೀನಿಂಗ್ ಏನು? ಇಫ್ ಯು ರೊಟೇಟ್ ಎಕ್ಸ್ ಆಕ್ಸಿಸ್ ಟುವರ್ಡ್ಸ್ ವೈ ಆಕ್ಸಿಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಅದರ ಡೈರೆಕ್ಷನ್ ಪಾಸಿಟಿವ್ ಝೆಡ್ ಅಲ್ಲಿ ಮೂವ್ ಆಗುತ್ತೆ. ದೆನ್ ಎಕ್ಸ್ ವೈ ಝೆಡ್ ಫಾರ್ಮ್ ದ ರೈಟ್ ಹ್ಯಾಂಡೆಡ್ ಸಿಸ್ಟಮ್. ಇದು ಗೊತ್ತಿದೆ ನಮಗೆ. ಈಗ ಸ್ಕ್ರೂನ ಟೈಟ್ ಮಾಡೋದು, ಲೂಸ್ ಮಾಡೋದು ಅಬ್ಸರ್ವ್ ಮಾಡಿದ್ರೆ ನೀವು, ಇಫ್ ಯು ರೊಟೇಟ್ ಇಟ್ ಕ್ಲಾಕ್ ವೈಸ್ it will move downwards. If you rotate it back, it will come back. So come back ಅನ್ನೋದು ಮೇಲಕ್ಕೆ ಬರ್ತಾ ಇದೆ, ಪಾಸಿಟಿವ್. ಕ್ಲಾಕ್ ವೈಸ್ ಮಾಡಿದಾಗ ಕೆಳಕ್ಕೆ ಹೋಗುತ್ತೆ, ದೆನ್ ಇಟ್ ಇಸ್ ನೆಗೆಟಿವ್. ಸೊ ಇನ್ ದ ಸೇಮ್ ವೇ ಇಟ್ ವಿಲ್ ವರ್ಕ್. ಇಫ್ ಯು ರೊಟೇಟ್ ಇಟ್ ಕ್ಲಾಕ್ ವೈಸ್ ಮೇಲಕ್ಕೆ ಬರುತ್ತೆ, ಇಫ್ ಯು ರೊಟೇಟ್ ಇಟ್ ಆಂಟಿ ಕ್ಲಾಕ್ ವೈಸ್ ಮೇಲಕ್ಕೆ ಹೋಗುತ್ತೆ, ಇಫ್ ಯು ರೊಟೇಟ್ ಇಟ್ ಕ್ಲಾಕ್ ವೈಸ್ ಇಟ್ ವಿಲ್ ಕಮ್ ಡೌನ್. ಸೊ ಇಫ್ ಯು ರೊಟೇಟ್ ಎಕ್ಸ್ ಟುವರ್ಡ್ಸ್ ವೈ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್, ದ ಡೈರೆಕ್ಷನ್ ವಿಲ್ ಬಿ ನೆಗೆಟಿವ್ ಝೆಡ್, ಕೆಳಗೆ ಬರುತ್ತೆ, ಮೈನಸ್ ಝೆಡ್. Okay, in the same way we will consider the cross product. So cross product ತಗೊಳಕ್ಕಿಂತ ಮುಂಚೆ ನಮಗೆ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಅಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. Now let us discuss what do you mean by the cross product of two vectors ಅಥವಾ vector product of two vectors. As usual, let us consider two non-zero vectors, vector A and vector B. The vector product is denoted by vector A cross vector B. ಇದೇ ಸಿಂಬಲ್ ಯೂಸ್ ಮಾಡಬೇಕು, ಬೇರೆ ಯಾವುದು ಯೂಸ್ ಮಾಡೋಂಗಿಲ್ಲ. Vector A cross vector B is defined as A cross B is equal to magnitude A magnitude B sin theta n hat. ಇಲ್ಲಿ sin theta ತಗೊಂತಾ ಇದೀವಿ, ಡಾಟ್ ಪ್ರಾಡಕ್ಟ್ ಅಲ್ಲಿ cos theta ತಗೊಂಡಿದ್ವಿ. ಕೇರ್ಫುಲ್ ಆಗಿ ನೆನಪಿಟ್ಕೊಬೇಕು. A cross B ಅಲ್ಲಿ we will take it as sin theta n hat. theta ಅನ್ನೋದೇನು as usual ನಮಗೆ ಗೊತ್ತಿದೆ. theta is the angle between vector A and vector B and theta lies between 0 to pi. And what is n hat? So ಈಗ ತಾನೇ ಹೇಳಿದೆ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಅಂದ್ರೆ ಏನು ಅಂತ. n hat is a unit vector perpendicular to vector A and vector B. Unit vector perpendicular to vector A and vector B such that vector A, vector B and n hat, these forms the right handed system. Right handed system ಅಂದ್ರೆ ಏನು? If you rotate vector A to vector B in the anti-clockwise direction, then that will move in the direction of n hat. Just like x ನ y ಕಡೆಗೆ ರೊಟೇಟ್ ಮಾಡಿದಾಗ z ಆಕ್ಸಿಸ್ ಅಲ್ಲಿ ಹೇಗೆ ಮೂವ್ ಆಗುತ್ತೆ, ಅದೇ ತರ ವೆಕ್ಟರ್ A ನ ವೆಕ್ಟರ್ B ಕಡೆಗೆ ರೊಟೇಟ್ ಮಾಡಿದಾಗ it will move in the direction of n hat such that vector A, vector B, vector n hat form the right-handed system. ಅದು ಅದರ ಮೀನಿಂಗ್. ಈಗ ರಿವರ್ಸ್ ರೊಟೇಟ್ ಮಾಡಿದೆ ಅಂದ್ರೆ ನಾನು ವೆಕ್ಟರ್ ಬಿ ಟು ಎ ರೊಟೇಟ್ ಮಾಡಿದಾಗ ರೊಟೇಷನ್ ವಿಲ್ ಬಿ ರಿವರ್ಸ್. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ಬಂದಾಗ ಇಟ್ ವಿಲ್ ಮೂವ್ ಇನ್ ನೆಗೆಟಿವ್ ಡೈರೆಕ್ಷನ್. ಅದು ಹೇಗೆ ಅಂತಾನೋ ಅವಾಗಲೇ ಹೇಳಿದೆ, ಇಟ್ ವಿಲ್ ಮೂವ್ ಇನ್ ದ ನೆಗೆಟಿವ್ ಡೈರೆಕ್ಷನ್. ಸೊ ದೇರ್ ಫೋರ್ ಕ್ಲಿಯರ್ಲಿ ವಿ ಕ್ಯಾನ್ ಅಬ್ಸರ್ವ್ ದಟ್ ಎ ಕ್ರಾಸ್ ಬಿ ಡೈರೆಕ್ಷನ್ನೇ ಬೇರೆ, ಬಿ ಕ್ರಾಸ್ ಎ ಡೈರೆಕ್ಷನ್ನೇ ಬೇರೆ. ಸೊ ಡೈರೆಕ್ಷನ್ ಸಿಗೋದು ಯಾವುದರಿಂದ? ಎನ್ ಹ್ಯಾಟ್ ಇಂದ. So therefore A cross B direction will be upwards, B cross A direction will be downwards. ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. and clearly we can observe that n hat ಅನ್ನೋದು ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ A cross B ಗೆ ಡೈರೆಕ್ಷನ್ ಕೊಡೋದಿದೆ n hat. ಇವೆಲ್ಲ ಸ್ಕೇಲಾರ್ ಕಾಂಪೊನೆಂಟ್. ಸೊ n hat ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ, A cross B ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. therefore the direction of vector A cross vector B will be perpendicular to both vector A and vector B. So A cross B is a vector which will be perpendicular to both the vectors vector A and vector B. where A cross B ಅನ್ನೋದು ಎರಡು ವೆಕ್ಟರ್ಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಬೇಕು. Now suppose if any of the vectors vector A and vector B are zero vector, ಎರಡರಲ್ಲಿ ಯಾವ್ದಾನ ಒಂದು ವೆಕ್ಟರ್ 0 ಆಯ್ತು. ಸಪೋಸ್ ಲೆಟ್ ಅಸ್ ಅಸ್ಯೂಮ್ A is 0, A ಇಲ್ಲ. ಅವಾಗ ಥೀಟಾ ಹೇಗೆ ಡಿಫೈನ್ ಮಾಡೋಕ್ಕೆ ಆಗಲ್ಲ. ಇಫ್ ಎ ಇಸ್ ಎ ಝೀರೋ ವೆಕ್ಟರ್, ಡೈರೆಕ್ಷನ್ ಆಫ್ ಝೀರೋ ವೆಕ್ಟರ್ ಈಸ್ ಇಂಡಿಟರ್ಮಿನೇಟ್, ಗೊತ್ತಿಲ್ಲ ನಮಗೆ, ಇಟ್ ಈಸ್ ಅನ್ಡಿಫೈನ್ಡ್ ಡೈರೆಕ್ಷನ್. ಸೊ ಅಂಥ ಕೇಸಸ್ ಅಲ್ಲಿ
theta is not defined if any one of the vector is not defined. So ಇಂಥ ಕೇಸಲ್ಲಿ let us define it as the cross product is also zero vector. ಇದು ವೆಕ್ಟರ್ ಯಾಕೆ n hat ಇದೆ. Okay, so clearly we can observe that the cross product ಅಥವಾ vector product of two vectors is a vector, it is not a scalar. So dot product is a scalar, cross product of two vectors is a vector. So that is the observation 1. A cross B is a vector. Now suppose vector A vector B parallel ಆಯಿತು ಅಥವಾ collinear ಆಯಿತು. Parallel ಆಯಿತು ಅಂದರೆ theta will be 0. Collinear means either in the same direction or in the opposite direction. Same direction ಅಲ್ಲಿ ಇದ್ದಾಗ theta 0, opposite direction ಅಲ್ಲಿ ಇದ್ದಾಗ theta is equal to pi. ಎರಡೂ ಕೇಸಲ್ಲೂ sin 0 is 0, sin pi is also 0. So you will get A cross B is a zero vector. Then either the vectors are parallel or they will be collinear. Parallel ಆಗಿರುತ್ತೆ ಅಂದ್ರೆ ಸೇಮ್ ಡೈರೆಕ್ಷನ್ ಆದರೂ ಇರ್ಬೋದು. Collinear means they will be parallel to the same line or in the opposite direction. Right? So therefore collinear ಅಥವಾ parallel ಆಗಬೇಕು ಅಂದ್ರೆ their cross product will be a zero vector. ಇದು ಸೆಕೆಂಡ್ ಅಬ್ಸರ್ವೇಷನ್. ಪರ್ಟಿಕ್ಯುಲರ್ ಆಗಿ if we consider A cross A, ಎರಡು ಸೇಮ್ ವೆಕ್ಟರ್ ತಗೊಂಡಾಗ angle between A and A is 0, and A cross of negative of the same vector A cross minus A, in this case theta will be pi, ಆ ಕೇಸಲ್ಲೂ ಕೂಡ zero vector ಬರುತ್ತೆ. So these are the particular cases. Next, if we consider theta is equal to 90 degree, pi by 2, theta 90 degree, the vectors are perpendicular, dot product will be 0. Then A cross B is magnitude A, magnitude B, n hat. So n hat is a unit vector. ಇದಕ್ಕೆ magnitude ತಗೊಂಡಾಗ ಏನು ಬರುತ್ತೆ, ಇದು 1, sin 90 is 1. So you will get magnitude of A cross B will be magnitude A, magnitude B if the vectors are perpendicular. Dot product 0 ಆಗುತ್ತೆ. Cross product ಅಲ್ಲಿ we can take magnitude of A cross B is magnitude A, magnitude B. Right? ಎಲ್ಲಾದರೂ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. Next, the angle between vector A and vector B may be given as. So ಅಲ್ಲಿ cross product ಅಲ್ಲಿ ಆಲ್ರೆಡಿ ತಗೊಂಡಿದೀವಿ ನಾವು angle cos theta is equal to A dot B by magnitude A, magnitude B. Suppose cross product of two vectors ಕೊಟ್ಟಿದ್ರೆ we can make use of this formula to find the angle. Sin theta is equal to magnitude of A cross B by magnitude A, magnitude B. Magnitude ಬಿಡೋಂಗಿಲ್ಲ, ಯಾಕೆ, if it is a vector, ಇದು vector ಆಗ್ಬಿಡುತ್ತೆ, but angle is not a vector, it is scalar. So hence take the magnitude of A cross B by magnitude A, magnitude B. Right? ಇದು ಯಾವಾಗ, when cross product of two vectors is given ಅಥವಾ vector product of two vectors is given. ಆಗ್ಲೇ ಹೇಳ್ದಂಗೆ if we rotate in from A to B, ಡೈರೆಕ್ಷನ್ ಪಾಸಿಟಿವ್ ಡೈರೆಕ್ಷನ್ ಹೋಗುತ್ತೆ, B to A rotate ಮಾಡಿದಾಗ ಅಪೋಸಿಟ್ ಡೈರೆಕ್ಷನ್ ಬರುತ್ತೆ. ಸೊ therefore clearly this vector moves in one direction, this moves in another direction. ವೆಕ್ಟರ್ಸ್ ಈಕ್ವಲ್ ಆಗಲ್ಲ. ಈಕ್ವಲ್ ಆಗಬೇಕು ಅಂದ್ರೆ ಕಂಡೀಷನ್ ಏನು, they should be having the same direction, same magnitude. ಸೊ ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಸೇಮ್ ಬರ್ಬೋದೇನೋ, ಬಟ್ direction this will be in the one direction, this will be in the opposite direction. Therefore vector A cross B will be in the negative of B cross A because the direction is opposite, magnitude is same. So hence A cross B is equal to minus B cross A. It is not same as B cross A, it is not commutative. So the cross product to two vectors, for any vectors A and B, non-zero vectors A and B, it is not commutative. So A cross B will be always minus B cross A. Okay, ಇದಿಷ್ಟನ್ನು ಯೂಸ್ ಮಾಡಿ ನಮಗೆ I hat, J hat, K hat are the components of vector in the directions of x axis, y axis, z axis ಗೊತ್ತಿದೆ. Unit vectors in the directions of I, that is x axis, y axis, z axis. So therefore using this formula, A cross A is 0, we will get I hat cross I hat, J cross J, K cross K, all these will be zero vector. It's zero vector ಯಾಕೆ, cross product of two vectors is vector, just zero ಅಲ್ಲ, it is zero vector. Then I cross J, ಇದನ್ನ I to J rotate ಮಾಡಿದಾಗ it will move in the perpendicular direction. I ಗೆ ಮತ್ತೆ J ಗೆ perpendicular ಆಗಿರೋ ವೆಕ್ಟರ್ ಯಾವುದು, K hat, and that is a unit vector. So I cross J is K hat, J cross K is I hat, K cross I is J hat.
ಅದೇ ರಿವರ್ಸ್ ಮಾಡಿದ್ರೆ ಅಕಾರ್ಡಿಂಗ್ ಟು ದಸ್ ಸಿನ್ಸ್ ಇಟ್ ಇಸ್ ನಾಟ್ ಕಮ್ಯುಟೇಟಿವ್ ಎ ಕ್ರಾಸ್ ಬಿ ಈಸ್ ಮೈನಸ್ ಬಿ ಕ್ರಾಸ್ ಎ ಯುಲ್ ಗೆಟ್ ರಿವರ್ಸ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ ಸೈನ್ ಚೇಂಜ್ ಆಯಿತು I cross j is k, j cross I is minus k. Similarly, k cross j is minus I cross k is minus j. So, ಈ ಕಾಂಪೊನೆಂಟ್ನ ಜ್ಞಾಪಕ ಇಟ್ಕೊಳಕ್ಕೆ ನಮಗೆ ಇದೊಂದು ಡಯಾಗ್ರಾಮ್ ಜ್ಞಾಪಕ ಇಟ್ಕೊಬೋದು ನೀವು ಐ ಜೆ ಕೆ ಸೈಕ್ಲಿಕ್ ಆಗಿ ಚೇಂಜ್ ಮಾಡ್ತಾ ಹೋದ್ರೆ ಯು ವಿಲ್ ಗೆಟ್ ದ ಡಾಟ್ ಕ್ರಾಸ್ ಪ್ರಾಡಕ್ಟ್ ಐ ಕ್ರಾಸ್ ಜೆ ತಗೊಂಡ್ರೆ ಯು ವಿಲ್ ಗೆಟ್ ಕೆ ಹ್ಯಾಟ್ ಜೆ ಕ್ರಾಸ್ ಕೆ ತಗೊಂಡ್ರೆ ಯು ವಿಲ್ ಗೆಟ್ ಐ ಹ್ಯಾಟ್ ಕೆ ಕ್ರಾಸ್ ಐ ತಗೊಂಡ್ರೆ ಯು ವಿಲ್ ಗೆಟ್ ಜೆ ಹ್ಯಾಟ್ ಅದೇ ರಿವರ್ಸ್ ಆರ್ಡರ್ ಅಲ್ಲಿ ತಗೊಂಡ್ರೆ ಯು ವಿಲ್ ಗೆಟ್ ನೆಗೆಟಿವ್ ಐ ಕ್ರಾಸ್ ಕೆ ಯು ವಿಲ್ ಗೆಟ್ ಮೈನಸ್ ಜೆ ದೆನ್ ಕೆ ಕ್ರಾಸ್ ಜೆ ಯು ವಿಲ್ ಗೆಟ್ ಮೈನಸ್ ಐ ಜೆ ಕ್ರಾಸ್ ಐ ಯು ವಿಲ್ ಗೆಟ್ ಮೈನಸ್ ಕೆ ರಿವರ್ಸ್ ಆರ್ಡರ್ ಅಲ್ಲಿ ತಗೊಂಡ್ರೆ ಕ್ಲಾಕ್ ವೈಸ್ ತಗೊಂಡ್ರೆ ಪಾಸಿಟಿವ್ ವ್ಯಾಲ್ಯೂಸ್ ತಗೊಳ್ಳಿ ರಿವರ್ಸ್ ಆರ್ಡರ್ ಅಲ್ಲಿ ತಗೊಂಡ್ರೆ ಮೈನಸ್ ವ್ಯಾಲ್ಯೂಸ್ ತಗೊಳ್ಳಿ ದಟ್ಸ್ ಇಟ್ ಸೊ ಅದನ್ನ ಇದು ಇಷ್ಟನ್ನ ಜ್ಞಾಪಕ ಇಟ್ಕೊಳಕ್ಕೆ ಯು ಕ್ಯಾನ್ ರಿಮೆಂಬರ್ ಇಟ್ ರೈಟ್ ಸೊ ಅದನ್ನ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ಕೊಬಹುದು ಇಷ್ಟು ಜ್ಞಾಪಕ ಇಟ್ಕೊಳೋದ್ರ ಬದಲು ಇದೊಂದು ಜ್ಞಾಪಕ ಇಟ್ಕೊಂಡು ಕ್ಲಾಕ್ ವೈಸ್ ತಗೊಂಡಾಗ ಅಂದ್ರೆ ಕ್ಲಾಕ್ ವೈಸ್ ರೊಟೇಷನ್ ತಗೊಂಡಾಗ ಇದು ಆಕ್ಚುಲಿ ಕ್ಲಾಕ್ ವೈಸ್ ರೊಟೇಷನ್ ಅಂದ್ರೆ ಈ ರೊಟೇಷನ್ ಬಗ್ಗೆ ಅಂತ ಅನ್ಕೊಂಬೇಡಿ ಜ್ಞಾಪಕ ಇಟ್ಕೊಳಕ್ ಅಷ್ಟೇ ಅದು ಓಕೆ ಐ ಜೆ ತಗೊಂಡಾಗ ಕೆ ಬರುತ್ತೆ ಜೆ ಕೆ ತಗೊಂಡಾಗ ಐ ಬರುತ್ತೆ ಕೆ ಐ ತಗೊಂಡಾಗ ಜೆ ಬರುತ್ತೆ ಉಲ್ಟಾ ಮಾಡಿದಾಗ ನೆಗೆಟಿವ್ ಬರುತ್ತೆ ಅಷ್ಟೇ ಜ್ಞಾಪಕ ಇಟ್ಕೊಳಕ್ಕದು ಆಕ್ಚುಲಿ ದಟ್ ಈಸ್ ನಾಟ್ ದ ಫ್ಯಾಕ್ಟ್ ರೈಟ್ ಸೊ ಇನ್ನು ಕೆಲವು ಅಬ್ಸರ್ವೇಷನ್ಸ್ ಇದೆ ಅವನು ನೋಡ್ಬಿಟ್ಟು ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ Next, very important results. If vector A and vector B represents the adjacent sides of a triangle, then its area is given by half into magnitude of A cross B. ಇದನ್ನ ಬೇಕಾದ್ರೆ ನಾವು ಪ್ರೂವ್ ಮಾಡಬಹುದು. So let us take two vectors along the adjacent sides of a triangle ABC. AB ನ vector B ಅನ್ಕೊಳ್ಳೋಣ, AC ನ vector A ಅಂತ ಅನ್ಕೊಳ್ಳೋಣ. If theta is the angle between them, what is the area of this triangle? Area of triangle ABC is half into AB into CD. Okay, CD ಏನಾಗುತ್ತೆ ನೋಡಿ ಇಲ್ಲಿ half into AB ಅಂದ್ರೆ AB is magnitude B ಇದರ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ವೆಕ್ಟರ್ ಈ CD ಅನ್ನೋದು ಏನಾಗುತ್ತೆ ಈ CD ACD is a triangle right angle triangle so from right angle triangle ACD ನಾವೇನ್ ತಗೋಬಹುದು opposite by hypotenuse is sin theta so sin theta ಏನಾಗುತ್ತೆ opposite CD by magnitude A so CD is magnitude A sin theta ಆಯ್ತು so ಅದನ್ನ ಯೂಸ್ ಮಾಡ್ಕೊಂಡ್ರೆ CD is magnitude A sin theta this is nothing but half into A cross B formula ಏನು A cross B is vector A magnitude B is sin theta n hat ಇದು ನಮಗೆ ಗೊತ್ತಿದೆ ಇದರ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಮ್ಯಾಗ್ನಿಟ್ಯೂಡ್ ಆಫ್ n hat ಏನು 1 so therefore magnitude of A cross B is only magnitude A magnitude B sin theta so ಅದನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ರೆ ನಾವು ಏನಾಗುತ್ತೆ magnitude A magnitude B sin theta is magnitude of vector A cross vector B magnitude of vector A cross vector B that is the area of the triangle A cross B. Suppose if they given the vertices ಅದನ್ನ ಯಾವ ತರ ತಗೊಬಹುದು half into vector A ಅಂದ್ರೆ vector AC cross vector AB two adjacent sides same initial point ಇರಬೇಕು ಒಂದಕ್ಕೆ that is ಅಥವಾ co-initial vectors ನ ತಗೊಳ್ಳಿ that is with the magnitude of AC cross AB will gives us half of magnitude of AB cross AC will gives us the area of triangle ABC right ಈ ಫಾರ್ಮುಲಾನು ಜ್ಞಾಪಕ ಇಟ್ಕೊಳ್ಳಿ ಈ ಫಾರ್ಮುಲಾನು ಜ್ಞಾಪಕ ಇಟ್ಕೊಳ್ಳಿ right sometimes ಇದು ಯೂಸ್ ಆಗುತ್ತೆ sometimes ಇದು ಯೂಸ್ ಆಗುತ್ತೆ next similar type ಅಲ್ಲಿ if we consider the parallelogram area ಏನು if we consider A and vector B represents the adjacent sides of a parallelogram then its area is given by magnitude of A cross B ಯಾವ ತರ ತಗೊಬಹುದು area ಏನಾಗುತ್ತೆ area of parallelogram is area of parallelogram ಏನು base that is AB into ಇದನ್ನ let us take it D already ಇದೆ DE ಅಥವಾ ED okay base AB is nothing but magnitude of vector B ED na from triangle ADE
ಆಸ್ ಸಿಮಿಲರ್ ಟು ದಿಸ್, ಈ ತರ ತಗೊಂಡ್ರೆ ಏನಾಗುತ್ತೆ, we will get it as magnitude A sin theta. So sin theta is, that is vector DE. ನಾವು ಬೇಕಾಗಿರೋ DE is magnitude A sin theta. So that is nothing but magnitude A sin theta ಆಯಿತು. So that is magnitude A magnitude B sin theta is magnitude of vector A cross vector B. ಅಥವಾ ಇದನ್ನಾದ್ರೂ ಜ್ಞಾಪಕ ಇಟ್ಕೊಳ್ಳಿ, ಅಥವಾ ಈ ವೆಕ್ಟರ್ ಎ ಈಸ್ ಟೇಕನ್ ಅಲಾಂಗ್ ಎ ಡಿ ಆ್ಯಂಡ್ ಎ ಬಿ. ಸೊ ವೆಕ್ಟರ್ ಎ ಡಿ ಕ್ರಾಸ್ ವೆಕ್ಟರ್ ಎ ಬಿ, ದೀಸ್ ಆರ್ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ವಿಲ್ ಗೆಟ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್. ಇದು ಕೆಲವು ವರ್ಟಸಸ್ ಕೊಟ್ಟಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ವೆಕ್ಟರ್ ಅಡ್ಜಸೆಂಟ್ ಸೈಡ್ಸ್ ಆಫ್ ದ ವೆಕ್ಟರ್ ಕೊಟ್ಟಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಎರಡೂ ಯೂಸ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ರೈಟ್, 2 ಮಾರ್ಕ್ಗೆ ಈ ಕಾನ್ಸೆಪ್ಟ್ ಮೇಲೆ ಸುಮಾರು ಸತಿ ಕೇಳಿದರೆ, ವೆರಿ ಇಂಪಾರ್ಟೆಂಟ್. ರೈಟ್, ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಇದಾವೆ, ಆಮೇಲೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ, ಇಫ್ ದ ವೆಕ್ಟರ್ ಈಸ್ ಗಿವನ್ ಇನ್ ದ ಕಾಂಪೊನೆಂಟ್ ಫಾರ್ಮ್, ಹೌ ಟು ಟೇಕ್ ದ ಕ್ರಾಸ್ ಪ್ರಾಡಕ್ಟ್, ಮತ್ತೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿಸ್ ಕ್ರಾಸ್ ಪ್ರಾಡಕ್ಟ್, ಅದನ್ನ ಡಿಸ್ಕಸ್ ಮಾಡೋಣ, ಆಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಸೊ ದ ಪ್ರಾಪರ್ಟೀಸ್ ಆಫ್ ವೆಕ್ಟರ್ ಪ್ರಾಡಕ್ಟ್, if vector A, vector B and vector C are any 3 vectors and lambda is a scalar, then vector A cross B plus C is A cross B plus A cross C. That means the cross product is distributive over vector addition. So we can distribute the cross product over the addition of 2 vectors. Idondu. And if lambda is any scalar, lambda times vector A cross B, so that means lambda is associative with the cross product, that is scalar product is associative with the cross product. We can associate lambda with vector A athwa lambda with vector B. So these two are very important properties of scalar product. Right, now if the vectors are given in the component form, how to take their cross product? So suppose vector A is equal to a1i plus a2j plus a3k, B is equal to b1i plus b2j plus b3k, then A cross B ಯಾವ ತರ ತಗೊಬಹುದು? Let us take vector A cross vector B. ಏನಾಗುತ್ತೆ? a1i plus a2j plus a3k hat cross b1i plus b2j plus b3k hat. ಸೊ ಈ ಎರಡು ಪ್ರಾಪರ್ಟಿನ ಒಟ್ಟಿಗೆ ಯೂಸ್ ಮಾಡ್ಕೊಂಡ್ರೆ, a1 a2 a3 ಆರ್ ಸ್ಕೇಲಾರ್ಸ್, i j k ಆರ್ ವೆಕ್ಟರ್ಸ್. ಸೊ ಡಿಸ್ಟ್ರಿಬ್ಯೂಟಿವ್ ಅಂಡ್ ಅಸೋಸಿಯೇಟಿವ್ ಪ್ರಾಪರ್ಟೀಸ್ ಒಟ್ಟೊಟ್ಟಿಗೆ ಯೂಸ್ ಮಾಡ್ಕೊಳ್ಳೋಣ. ಸೊ a1 b1 i cross i plus a1 b2 i cross j plus a1 b3 i cross k hat. Next, if we have then a2 b1 j cross I plus a2 b2 j cross j plus a2 b3 j cross k. Then a3 b1 k cross I plus a3 b2 k cross j plus a3 b3 k cross k. So we know that I cross I is 0, this is 0, this is also 0 vector, so this is also 0 vector. So if we add 0 vector with any vector, we will get the same vector, because 0 vector is the identity with respect to vector addition. So ಇವೆಲ್ಲ ಐಡೆಂಟಿಟಿ ಆಗುತ್ತೆ. Now what we have, ಸೊ ನಾವು ಸೈಕ್ಲಿಕ್ ಆಗಿ ಚೇಂಜ್ ಮಾಡೋದು ಗೊತ್ತಿದೆ, ಐ ಜೆ ಕೆ ಸೈಕ್ಲಿಕ್ ಆಗಿ ತಗೊಂಡ್ರೆ ಐ ಕ್ರಾಸ್ ಜೆ ಇಸ್ ಕೆ, ಜೆ ಕ್ರಾಸ್ ಕೆ ಇಸ್ ಐ, ಕೆ ಕ್ರಾಸ್ ಐ ಇಸ್ ಜೆ. ಸೊ ರಿವರ್ಸ್ ತಗೊಂಡ್ರೆ ಮೈನಸ್ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಐ ಕ್ರಾಸ್ ಜೆ ಇಸ್ ಕೆ, ಸೊ a1 b2 k hat. ದೆನ್ ಐ ಕ್ರಾಸ್ ಕೆ ರಿವರ್ಸ್, ಐ ಕ್ರಾಸ್ ಕೆ ಅಂದ್ರೆ ಮೈನಸ್ ಜೆ, ಸೊ ಮೈನಸ್ a1 b3 j hat. Then j cross I ರಿವರ್ಸ್ ತಗೊಂಡಿರೋದು ಮೈನಸ್ ಕೆ, ಮೈನಸ್ a2 b1 k hat minus k hat.
then a to b to j cross k in the same way it is I, so a to b2 a to b3 I hat, then k cross I is in the same direction plus j, that is a3 b1 j hat, then a3 b2 k cross I in the same direction it will get j. So that is a3 b3 k cross I is j, k cross j reverse direction minus I barutte, so you will get it as minus a3 b2 I hat k cross j. ನಾವು ಕಂಬೈನ್ ಮಾಡೋಣ, ಐ ಹ್ಯಾಟ್ ಇರೋದೆಲ್ಲಿ, ಐ ಹ್ಯಾಟ್ ಇರೋದು ಎ ಟು ಬಿ ತ್ರೀ ಮೈನಸ್ ಎ ತ್ರೀ ಬಿ ಟು, ಸೊ ದಟ್ ಈಸ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಎ ಟು ಬಿ ತ್ರೀ ಐ ಹ್ಯಾಟ್ ಮೈನಸ್ ಎ ತ್ರೀ ಬಿ ಟು ಐ ಹ್ಯಾಟ್, then I'll take minus sign common here, j component ಅಲ್ಲಿ a1 b3 then minus ಇಲ್ಲಿ ಮೈನಸ್ ಸೈನ್ ಕಾಮನ್ ತೆಗೆದಿದ್ದೀನಿ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, a3 b1 j hat then plus k ಕಾಂಪೊನೆಂಟ್ ಇರೋದು ಯಾವ್ಯಾವುದು a1 b2 minus a2 b1 into k hat. So this is a cross b we got. ಈಗ ಇದನ್ನ ಎವ್ಯಾಲ್ಯೂಯೇಟ್ ಮಾಡೋಣ, ಡಿಟರ್ಮಿನೆಂಟ್ ಆಫ್ ಐ ಹ್ಯಾಟ್ ಜೆ ಹ್ಯಾಟ್ ಕೆ ಹ್ಯಾಟ್ a1 a2 a3 b1 b2 b3 ಏನಾಗುತ್ತೆ, ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಗೊತ್ತಿದೆ ನಮಗೆ, ಈ ಪ್ಲಸ್ ಮೈನಸ್ ಪ್ಲಸ್ ತಗೊಳ್ಳಿ, ಐ ಹ್ಯಾಟ್ ಇಂಟು a2 b3 ಮೈನಸ್ a3 b2, this into this minus this into this. ಡಿಟರ್ಮಿನೆಂಟ್ ಎವ್ಯಾಲ್ಯೂಯೇಷನ್ ನಮ್ಗೆ ಗೊತ್ತಿದೆ. ಏನು ಡಿಟರ್ಮಿನೆಂಟ್ ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ, ಇಫ್ ಐ ಟೇಕ್ ಫಸ್ಟ್ ರೋ ಫಸ್ಟ್ ಕಾಲಮ್, ಲೀವ್ ಫಸ್ಟ್ ರೋ ಫಸ್ಟ್ ಕಾಲಮ್, ಟೇಕ್ ದ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಆಫ್ ರಿಮೈನಿಂಗ್ ಅಂದರೆ ಎ ಟು ಬಿ ತ್ರೀ ಮೈನಸ್ ಎ ತ್ರೀ ಬಿ ಟು, ದೆನ್ ಮೈನಸ್ ಇದು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಜೆ ಹ್ಯಾಟ್ ಇಂಟು ಎ ಒನ್ ಬಿ ತ್ರೀ, ಲೀವ್ ಸೆಕೆಂಡ್ ಕಾಲಮ್, ಎ ಒನ್ ಬಿ ತ್ರೀ ಮೈನಸ್ ಎ ತ್ರೀ ಬಿ ಒನ್, then plus k hat into leave third column a1 b2 minus a2 b1. So this is the which is nothing but the same value we got. So therefore ಇದನ್ನ ಏನಂತ ತಗೊಬಹುದು, it can be taken as determinant of first row I hat j hat k hat, second row a1 a2 a3, third row b1 b2 b3. So that means it is nothing but ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಕಾಂಪೊನೆಂಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ರೆ ಯಾವ ರೀತಿ ತಗೊಬಹುದು, ಡೈರೆಕ್ಟ್ ಆಗಿ ಇನ್ಸ್ಟೆಡ್ ಆಫ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಡೈರೆಕ್ಟ್ ಆಗಿ ಡಿಟರ್ಮಿನೆಂಟ್ ಎವ್ಯಾಲ್ಯೂಯೇಟ್ ಮಾಡಿಬಿಟ್ರೆ ನಮಗೆ ಸ್ಕೇಲಾರ್ ಪ್ರಾಡಕ್ಟ್ ಸಿಗುತ್ತೆ, ಸಾರಿ ವೆಕ್ಟರ್ ಪ್ರಾಡಕ್ಟ್ ಸಿಗುತ್ತೆ. ಇಫ್ ದ ಕಾಂಪೊನೆಂಟ್ಸ್ ಆಫ್ ವೆಕ್ಟರ್ ಎ ಆರ್ ಸ್ಕೇಲಾರ್ ಕಾಂಪೊನೆಂಟ್ಸ್ a1 a2 a3 ನ ಅದನ್ನ ಸೆಕೆಂಡ್ ರೋ ಅಲ್ಲಿ ಬರ್ಕೊಳ್ಳಿ, b1 b2 b3 ನ ಥರ್ಡ್ ರೋ ಅಲ್ಲಿ ಬರ್ಕೊಳ್ಳಿ, ಫಸ್ಟ್ ರೋ ಅಲ್ಲಿ ಐ ಹ್ಯಾಟ್ ಜೆ ಹ್ಯಾಟ್ ಕೆ ಹ್ಯಾಟ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ we will get the cross product of two vectors ಅಥವಾ vector product of two vectors. ವೆರಿ ಸಿಂಪಲ್. ಇದನ್ನ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ, ರೈಟ್. ಇದನ್ನ ನಾವು ಇಟ್ಕೊಳ್ಳಿ. ಈಗ ಡಿಸ್ಕಸ್ ಮಾಡಿದ್ದ ಕಾನ್ಸೆಪ್ಟ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಇದಾವೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಲೆಟ್ ದ ವೆಕ್ಟರ್ಸ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಆರ್ ಬಿ ಸಚ್ ದಟ್ ಮ್ಯಾಗ್ನಿಟ್ಯೂಡ್ ಎ ಈಕ್ವಲ್ ಟು 3, ಮ್ಯಾಗ್ನಿಟ್ಯೂಡ್ ಬಿ ಈಕ್ವಲ್ ಟು √2/3. Then find the angle between vector a and vector b such that if magnitude that is vector a cross b is a unit vector. So ಏನು ಕೊಟ್ಟಿದ್ದಾರೆ, given that magnitude of a cross b is 1 because a cross b is a unit vector and magnitude a ಕೊಟ್ಟಿದ್ದಾರೆ that is 3, magnitude b ಕೊಟ್ಟಿದ್ದಾರೆ that is √2/3. ನಮಗೆ ಗೊತ್ತಿದೆ if the cross product is given, what is the angle between them? Sin theta is equal to magnitude of a cross b by magnitude a magnitude b. So use ಮಾಡೋಣ, that is magnitude of a cross b is 1 by 3 into √2/3. So cancel ಆಯಿತು. Sin theta is equal to 1 by √2. So theta will be pi/4. Sin 45 degree is 1 by √2. Therefore the angle between them is 45 degree, that is pi/4.
ರೈಟ್. ರೇಡಿಯನ್ಸ್ ಅಲ್ಲೇ ಬರೀರಿ ಆಂಗಲ್, ಡೋಂಟ್ ರೈಟ್ ಇನ್ ಡಿಗ್ರೀಸ್. ರೈಟ್. ನೆಕ್ಸ್ಟ್, find magnitude of A cross B if vector A is equal to I minus J plus 7k and vector B is 3I minus 2J plus 2k. ಇದು ಕೇಳ್ಬೋದು 1 ಮಾರ್ಕ್ ಅಲ್ಲಿ. ಸೊ ಫಸ್ಟ್ A ಕ್ರಾಸ್ B ಫೈಂಡ್ ಔಟ್ ಮಾಡೋಣ. A ಕ್ರಾಸ್ B ಫಾರ್ಮುಲಾ ಏನೋ ಅವಾಗಲೇ ಹೇಳಿದ್ನಲ್ಲ, ವಾಟ್ ಈಸ್ ದಟ್? ಫಸ್ಟ್ ರೋ I ಹ್ಯಾಟ್ J ಹ್ಯಾಟ್ K ಹ್ಯಾಟ್ ಬರಿಬೇಕು. ಸೆಕೆಂಡ್ ರೋ ಕಾಂಪೋನೆಂಟ್ಸ್ ಆಫ್ ವೆಕ್ಟರ್ A. ಕಾಂಪೋನೆಂಟ್ಸ್ ಆಫ್ ವೆಕ್ಟರ್ A ಅಂದ್ರೆ 1 ಮೈನಸ್ 7 7, ಬರೀ ಸ್ಕೇಲಾರ್ ಕಾಂಪೋನೆಂಟ್ ಬರ್ಕೊಬೇಕು. 1 ಮೈನಸ್ 7 7, ಇಲ್ಲಿ 3 minus 2 2, 3 minus 2 2. expand the determinant, plus minus plus expand ಮಾಡಿ I hat into, leave first row first column, minus 7 into 2 minus 14, then minus into minus plus 14, then minus J hat into, leave second row, sorry second column, 1 into 2 2 minus 3 into 7 21, then plus K hat into, leave third column, 1 into minus 2 minus 2 plus minus into minus plus 5. So actually minus 3 into minus 7 minus 21, that is plus 21. Okay, so that is ಇದು 0 0 into I hat, ಅದು ಬರೆಯಲ್ಲ, this is 0. minus 21 2, so minus 19 minus into minus plus 19J plus 19K hat. This is A cross B. A cross B is this. Magnitude of A cross B ಏನಾಗುತ್ತೆ? 19 ಕಾಮನ್ ತೆಗಿಬೋದು ಇದರಲ್ಲಿ, 19 ಆಚೆ ಕಡೆ ಬರೆದು ಬಿಡೋಣ. So this can be taken as 19 ಕಾಮನ್ ತೆಗೆದ್ರೆ I hat, sorry J hat plus K hat. We know that magnitude of lambda into vector A is modulus lambda, that is 19 into magnitude of vector A. So ಇದರ magnitude find out ಮಾಡೋಣ. Root of 1 square plus 1 square, that is 19 root 2. This is the magnitude of this vector. ಅದೇ ತರ find magnitude of A cross B if vector A equal to 2I plus J plus 3k, vector B equal to 3I plus 5J minus 2k. A cross B ಹೇಗೆ ಮಾಡೋದು? Determinant of first row I hat J hat K hat, second row 2 1 3, third row 3 5 minus 2. So simplify, expand ಮಾಡಿ I hat into 1 into minus 2 minus 2, 5 into minus 3 50, sorry 5 into 3 50, then minus J hat into 2 into minus 2 minus 4, 3 into 3 minus 9, then plus K hat into 2 into 5 10 minus 3 into 1 3. Simplify ಮಾಡಿ minus 17 I hat minus into minus 13 ಆಯ್ತು, minus into minus plus 13 J hat plus 7 K hat. ಇದು A cross B. magnitude of A cross B ಏನಾಗುತ್ತೆ? root of 17 square, 17 square is 289 plus 169 plus 49. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನಮಗೆ? root 507. ಸೊ magnitude of A cross B is root 507. ಓಕೆ, ದಿಸ್ ಇಸ್ ದ ರಿಕ್ವೈರ್ಡ್ ಮ್ಯಾಗ್ನಿಟ್ಯೂಡ್. ಅದನ್ನೇನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್, ಫೈಂಡ್ ದ ವ್ಯಾಲ್ಯೂ ಆಫ್ I ಡಾಟ್ J ಕ್ರಾಸ್ K ಪ್ಲಸ್ J ಡಾಟ್ I ಕ್ರಾಸ್ K ಪ್ಲಸ್ K ಡಾಟ್ I ಕ್ರಾಸ್ J. 1 ಮಾರ್ಕಲ್ಲಿ ಕೇಳ್ಬೋದು ಇದು MCQ ಅಲ್ಲಿ. ಸೊ ಹೇಗೆ ಮಾಡೋದು? ನಮಗೆ ಸೈಕ್ಲಿಕ್ ಆಗಿ I J K ತಗೊಂಡ್ರೆ ಏನಾಗುತ್ತೆ ನೋಡೋಣ. ಫಸ್ಟ್ I ಡಾಟ್ J ಕ್ರಾಸ್ K ಪ್ಲಸ್ J ಡಾಟ್ I ಕ್ರಾಸ್ K ಪ್ಲಸ್ K ಡಾಟ್ I ಕ್ರಾಸ್ J. ಇದನ್ನ ಹೇಗೆ ಬರಿಬೋದು? ದಿಸ್ ಕ್ಯಾನ್ ಬಿ ಟೇಕನ್ as J ಕ್ರಾಸ್ K. J ಕ್ರಾಸ್ K is I, so I dot I plus J dot I cross K. I cross K reverse ಬರುತ್ತೆ minus J, so I into minus I dot J dot minus J plus K dot I cross J. I cross J is again K hat,
ಸೊ ಏನಾಗುತ್ತೆ ಐ ಡಾಟ್ ಐ ಈಸ್ 1 ನಮಗೆ ಗೊತ್ತಿದೆ, ಮ್ಯಾಗ್ನಿಟ್ಯೂಡ್ ಐ ಹೋಲ್ ಸ್ಕ್ವೇರ್ ಮೈನಸ್ ಜೆ ಡಾಟ್ ಜೆ ಈಸ್ -1 ಪ್ಲಸ್ ಜೆ ಕೆ ಡಾಟ್ ಕೆ ಈಸ್ 1. ಸೊ ಈ ಎರಡು ಕ್ಯಾನ್ಸಲ್ ಆಗಿ ಯು ವಿಲ್ ಗೆಟ್ ಇಟ್ ಆಸ್ 1. ಸೊ ಎಮ್ ಸಿ ಕ್ಯೂಲಿ ಕೇಳ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ಬೋದು ದ ವ್ಯಾಲ್ಯೂ ಆಫ್ ದಿಸ್. ರೈಟ್. ನೆಕ್ಸ್ಟ್, if a unit vector A makes an angle pi by 3 with I hat, pi by 4 with J hat and an acute angle theta with K hat, then we have to find out what is angle theta and hence the components of vector A. ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ನಮಗೆ ಗೊತ್ತಿದೆ pi by 3 with I hat ಅಂದ್ರೆ the angle pi by 3 with I hat is nothing but pi by 3 with x axis. I hat is on the x axis, along the x axis. So angle with x axis, given that direction angle alpha is pi by 3, beta is pi by 4 and gamma is equal to theta anta kottidare. Okay, so now L is equal to what? Therefore L is equal to cos alpha, that is cos pi by 3. Cos pi by 3 and cos 60 degree is 1 by 2. M ಏನಾಗುತ್ತೆ cos pi by 4, cos beta, cos pi by 4 is 1 by root 2 and n is equal to cos gamma, so that is cos theta. Cos gamma is cos theta. So we have L square plus M square plus N square is equal to 1. ನಮಗೆ ಗೊತ್ತಿದೆ L square ಅಂದ್ರೆ ಏನು? 1 by 2 whole square, that is 1 by 4. 1 by root 2 whole square is 1 by 2 plus N square ಅಂದ್ರೆ cos square theta is equal to 1. So 1 by 4 plus 1 by 2 is cos square theta is equal to 1 minus 1 by 4 minus 1 by 2. Simplify ಮಾಡಿ 4 LCM ತಗೊಂಡ್ರೆ 4 minus 2 minus 1 minus 2 divided by 4. So that is 4 minus 3, 1 by 4 ಆಯಿತು. cos square theta is 1 by 4 and cos theta is plus 1 by 2. ಯಾಕೆ? Because theta is acute angle ಅಂತ ಕೊಟ್ಟಿದ್ದಾರೆ. Therefore plus or minus ಬೇಡ, only take it as plus. So for what angle we will get it as half. So that is theta is equal to again 60 degree pi by 6. So that's what they asked to find. Theta find out ಮಾಡಬೇಕು. And since vector A is a unit vector, so since vector A is unit vector, ನಾವು ಹೇಗೆ ಬರೀಬಹುದು ಅದನ್ನ? So if L, M, N are components of vector A, cos theta is, this is L. So N is equal to half ಬರುತ್ತೆ ಇಲ್ಲಿ. Okay, so ಅದು ಆಮೇಲೆ ಬರ್ಕೊಳ್ಳೋಣ. Unit vectors, so therefore what is vector A? It is vector Li plus Mj plus Nk hat. So which is nothing but Li andre L is 1 by 2 I hat 1 by root 2 j hat plus N is again cos pi by 6, pi by 3, cos pi by 3. Cos pi by 3 is again 1 by 2, so 1 by 2 j hat, k hat. So therefore components of vector A are one by 2, 1 by root 2, 1 by 2. These are the scalar components. Vector components ಬೇಕು ಅಂದ್ರೆ 1 by 2 I, 1 by root 2 j, 1 by 2 k hat ಅದು ಕೂಡ ಬರಿಬಹುದು. So ಇದು scalar components. Then 1 by 2 I hat, 1 by root 2 j hat, 1 by 2 k hat are vector components. So ಅದನ್ನ ಹೇಳಿರೋದು, ಯಾವುದು ಮೆನ್ಷನ್ ಮಾಡಿಲ್ಲ, ಎರಡು ಬರೆಯೋಣ. ಓಕೆ, ನೆಕ್ಸ್ಟ್ ಫೈಂಡ್ ಲ್ಯಾಂಬ್ಡಾ ಅಂಡ್ ಮ್ಯೂ ಎಫ್ 2i plus 6j plus 27k hat cross I hat plus lambda j hat plus mu k hat is equal to 0 vector. So ಇದು ಕ್ರಾಸ್ ಪ್ರಾಡಕ್ಟ್ ಯೂಸ್ ಮಾಡೋಣ. ಕ್ರಾಸ್ ಪ್ರಾಡಕ್ಟ್ ಆಫ್ ದಿಸ್ ಟು ಇಸ್ ವಾಟ್? ಡಿಟರ್ಮಿನೆಂಟ್ ಆಫ್ I hat, j hat, k hat. Components of this vector 2, 6, 27. 1 lambda mu is equal to 0 vector ಅಂದ್ರೆ 0i plus 0j plus 0k hat. All the components are 0. Okay, this is 0 vector. Okay, let us simplify this. Plus minus plus expand ಮಾಡೋಣ. I hat into 6 mu
minus 27 lambda plus, sorry, minus j hat into 2 mu minus 27 plus k hat into 2 lambda minus 6 is equal to 0i plus 0j plus 0k hat. So if two vectors are equal, their corresponding components are equal. So this implies what we will get components on. Idu 0 ಗೆ equate ಆಗಬೇಕು. 6 mu minus 27 lambda ಇದು 0 ಗೆ equate ಆಗಬೇಕು. 2 mu minus 27 ಇದು ಕೂಡ 0 ಗೆ equate ಆಗಬೇಕು. 2 lambda minus 6 ಇದು ಕೂಡ 0 ಗೆ equate ಆಗಬೇಕು. This implies 2 mu is equal to 27 ಅಥವಾ mu is equal to 27 by 2. So mu value ಸಿಕ್ತು and lambda value 2 lambda is equal to 6. Lambda is 6 by 2, that is 3. So which are the values of lambda and mu if these two are equal to 0 vector? Cross product of these two is 0 vector, right? So ಇದು ಕೂಡ 2 mark ಅಲ್ಲಿ ಕೇಳಬಹುದು. Next, very important question for 2 mark. Show that a minus b cross a plus b is equal to 2 times a cross b. Very simple. LHS ತಗೊಳ್ಳಿ. a minus b cross vector a plus vector b ಏನಾಯ್ತು? ಡಿಸ್ಟ್ರಿಬ್ಯೂಟ್ ಮಾಡೋಣ. a cross a vector a cross vector a, then plus vector a cross vector b, then minus vector b cross vector a minus vector b cross vector b. ನಮಗೆ ಗೊತ್ತಿದೆ, we know that this is a 0 vector and this is a 0 vector, and also we know that minus b cross a is plus a cross b, right? Commutative law satisfy ಆಗಲ್ಲ. So if you reverse the direction, sign change ಆಗುತ್ತೆ. a cross b ಹಾಗೆ ಇರಲಿ. If you reverse the direction, plus a cross b ಆಯಿತು. So that will gives us 2 times a cross b, which is RHS. Very important question for 2 mark. ಕೇಳಬಹುದು exam. Okay, next. Let the vectors vector a, vector b, vector c be given as a1i plus a2j plus a3k, b1i plus b2j plus b3k, c1i plus c2j plus c3k. ಆದರೆ you have to show that a cross of b plus c is equal to a cross b plus a cross c. That is the distributive property of cross product na verify ಮಾಡಬೇಕು. Let us take like this. ಏನು ಕೊಟ್ಟಿದ್ದಾರೆ? First b plus c ಏನಾಗುತ್ತೆ? vector b plus vector c. b is b1 b2 b3 c1 c2 c3. That is b1 plus c1 I hat plus b2 plus c2 j hat plus b3 plus c3 k hat. Idu b plus c. Now let us take the LHS. That is vector a cross b plus c. So that is a first row I j k, second row components of vector a. Vector a ಯಾವುದು? a1 a2 a3. Then third row it is b1 plus c1 b2 plus c2 plus b3 plus c3. So ಇದನ್ನ expand ಮಾಡೋಣ. I hat into a2 into b3 plus c3 minus a3 into b2 plus c2. ಇದು I hat minus j hat into a1 into b3 plus c3 minus a3 into b1 plus c1. The j hat, then plus k hat into a3 into, sorry, k hat into a1 into b2 plus c2 minus a2 into b1 plus c1. ಸೊ ಇದನ್ನ ನಾವು RHS ಅಂತ ಪ್ರೂವ್ ಮಾಡಬೇಕು. ಇದು ಎರಡು ತರ ಮಾಡ್ಬೋದು. ಇದನ್ನೇ ಸಿಂಪ್ಲಿಫೈ ಮಾಡಿ ಎರಡು ಡಿಟರ್ಮಿನೆಂಟ್ಸ್ ಆಗಿ ಬರೆಯುವಂಗೆ ಮಾಡ್ಬೋದು, ಅಥವಾ ಪ್ರೂವಿಂಗ್ LHS RHS ಫೈಂಡ್ ಔಟ್ ಮಾಡ್ಕೊಂಡು LHS ಫೈಂಡ್ ಔಟ್ ಮಾಡ್ಕೊಂಡು ಲೆಟ್ ಅಸ್ ಪ್ರೂವ್ ದಟ್ LHS ಈಕ್ವಲ್ ಟು RHS. ಎರಡು ತರ ಬೇಕಾದ್ರೂ ಮಾಡ್ಬೋದು, ಯಾವ್ದು ಬೇಕಾದ್ರೂ ಮಾಡೋಣ. I hat ಇಂಟು ಏನಾಗುತ್ತೆ ಇದು
A2B3 plus A2C3 minus A3B2 minus A3C2. Then minus J hat into A1B3 plus A1C3 minus A3B1 minus A3C1. Then plus K hat into A1B2 plus A1C2 minus A2B1 minus A2C. Okay, so now ಇದು RHS, LHS. RHS ತಗೊಳ್ಳೋಣ. What is RHS? That is determinant of, that is, what is that? A cross B plus A cross C ತಗೊಳ್ಳೋಣ. ಏನಾಗುತ್ತೆ? A cross B is determinant of I hat, J hat, K hat, A1, A2, A3, B1, B2, B3 plus determinant of I, J, K, A1, A2, A3, C1, C2, C3. ಸೊ ಇದೇನಾಗುತ್ತೆ ನೋಡಿ, ಎಕ್ಸ್ಪಾನ್ಷನ್ I hat into A2B3 minus A3B2 plus, minus J hat into A1B3 minus A3B1 plus K hat into A1B2 minus A2B1. ಇದು ಫಸ್ಟ್ ಪ್ಲಸ್ ಅದರದ್ದು I hat into A1C3 A2C3 minus A3C2 minus J hat into A1C3 minus A3C1 plus K hat into A1C2 minus A2C1. ಈಗ I ಕಾಂಪೊನೆಂಟ್, J ಕಾಂಪೊನೆಂಟ್, K ಕಾಂಪೊನೆಂಟ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ನೋಡಿ, I hat into A2B3 A2C3 A2B3 plus A2C3 minus A3B2 minus A3C2. ಇದು I ಕಾಂಪೊನೆಂಟ್ ಪ್ಲಸ್ ಮೈನಸ್ J ಕಾಂಪೊನೆಂಟ್, ಎರಡರಲ್ಲೂ ಮೈನಸ್ ಇದೆ, ಮೈನಸ್ ಕಾಮನ್ ತೆಗೆಯೋಣ. J ಕಾಂಪೊನೆಂಟ್ ಆದರೆ A1B3 plus A1C3 minus A3B1 minus A3C1. ಇದು J ಕಾಂಪೊನೆಂಟ್ ಪ್ಲಸ್ K ಕಾಂಪೊನೆಂಟ್ನ ಆ್ಯಡ್ ಮಾಡ್ತಾ ಹೋದ್ರೆ A1B2 plus A1C2 minus A2B1 minus A2C1. So clearly we can observe that LHS is same as the RHS. So therefore LHS equal to RHS. Hence ಏನಂತ ಬರೀಬೋದು, A cross B plus C is equal to A cross B plus A cross C. ಇದು ಸಿಂಪಲ್ ಆಗಿ ವೆರಿಫಿಕೇಶನ್, ಅಥವಾ ಇಲ್ಲೇ ರಿಅರೇಂಜ್ ಮಾಡ್ತೀರಾ ಅನ್ನೋದಾದ್ರೆ ಸಪರೇಟ್ ಮಾಡ್ಕೊಳ್ಳಿ. A2B3 A minus A3B2 ಒಂದು ಗ್ರೂಪ್ ಮಾಡಿ, A2C3 minus A3C2 ಇನ್ನೊಂದು ಗ್ರೂಪ್ ಮಾಡಿ, ಎರಡು ಡಿಟರ್ಮಿನೆಂಟ್ ಫಾರ್ಮ್ ಮಾಡಿದ್ರೆ ವಿ ಕ್ಯಾನ್ ಪ್ರೂವ್ ದಟ್ ಈಸ್ ಈಕ್ವಲ್ ಟು ದಿಸ್. ಸೊ ಹಾಕ್ಬೇಕಾದ್ರೂ ಮಾಡ್ಬೋದು, ಇದು ಸಿಂಪಲ್ ಆಗಿದೆ, ಈ ಥರ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್, ಗಿವೆನ್ ದಟ್ A dot B equal to 0 vector and A cross B is 0, what can be concluded about the vectors vector A and vector B? So A dot B is a scalar product. Ido, suppose if we assume that A and B are both non-zero vectors, anta cases alli enagutte, A dot B is 0, they are perpendicular. A cross B is 0 vector, then they are collinear. So it is not at all possible ಒಂದೇ two vectors at a time perpendicular ಮತ್ತೆ parallel ಆಗಕ್ಕೆ ಸಾಧ್ಯನೇ ಇಲ್ಲ. So therefore both cannot be non-zero vectors. So let us assume like that, if both vector A and vector B are non-zero, then ಏನಾಗುತ್ತೆ, A dot B equal to 0 implies vector A is perpendicular to vector B. Vector A cross vector B is 0 vector implies vector A is parallel to vector B, so which is not possible. So which means what? Therefore either
we should have vector A is a zero vector or we should have vector B is a zero vector. ಯಾವುದಾದ್ರೂ ಒಂದು ವೆಕ್ಟರ್ ಝೀರೋ ಆಗಲೇಬೇಕು, ಅವಾಗ ಮಾತ್ರ ಇದು ವೆರಿಫೈ ಆಗುತ್ತೆ, ಇಲ್ಲ ಅಂದ್ರೆ ವೆರಿಫೈ ಆಗಲ್ಲ. ಸೊ ದಟ್ ಇಂಪ್ಲೈಸ್ ಐದರ್ ವಿ ಕ್ಯಾನ್ ಆಲ್ಸೋ ಟೇಕ್ ಇಟ್ ಆಸ್ ಮ್ಯಾಗ್ನಿಟ್ಯೂಡ್ A is 0 or magnitude B is 0. So which is the required conclusion, right? What can be concluded about vector A and vector B ಅಂದ್ರೆ both ಝೀರೋ ಆಗಿದ್ದಾಗ ಯಾವುದಾದ್ರೂ ಒಂದು ಝೀರೋ ವೆಕ್ಟರ್ ಆಗಿರಲೇಬೇಕು, ಎರಡು ನಾನ್ ಝೀರೋ ಆದಾಗ ಇದು ಸಾಧ್ಯ ಇಲ್ಲ, ರೈಟ್? ಎರಡು ಝೀರೋ ಆಗಲೇಬೇಕು ಅಂತೇನಿಲ್ಲ, ಯಾವುದಾದ್ರೂ ಒಂದು ವೆಕ್ಟರ್ ಝೀರೋ ಆದರೂ ಎರಡೂ ಸ್ಯಾಟಿಸ್ಫೈ ಆಗುತ್ತೆ ಬೈ ದ ಡೆಫಿನೇಷನ್. ಓಕೆ, ನೆಕ್ಸ್ಟ್, ಇಫ್ ಐದರ್ ವೆಕ್ಟರ್ ಎ ಇಸ್ ಝೀರೋ ಆರ್ ವೆಕ್ಟರ್ ಬಿ ಇಸ್ ಝೀರೋ ದೆನ್ ಎ ಕ್ರಾಸ್ ಬಿ ಇಸ್ ಝೀರೋ ವೆಕ್ಟರ್. ಇದು ನಾವು ಡೆಫಿನೇಷನ್ ಇಂದನೇ ತಗೊಂಡಿದ್ವಿ. ಬಟ್ ದ ಕಾನ್ವರ್ಸ್ ಈಸ್ ಟ್ರೂ. ಇಸ್ ದ ಕಾನ್ವರ್ಸ್ ಈಸ್ ಟ್ರೂ? ನೋ. ಸೊ ಇಟ್ ಈಸ್ ನಾಟ್ ಟ್ರೂ. It is not. It is not true. ಯಾಕೆ? Let us assume that the vector, let us consider two collinear vectors. Collinear vectors ತಗೊಂಡ್ರೆ their cross products will be this zero. Let us take like this. Let vector A is equal to I hat plus J hat plus K hat. Vector B is equal to 2I plus 2J plus 2K hat. These two are collinear vectors. Let us find their cross product. ಏನಾಗುತ್ತೆ? ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ, you will get it as determinant of I hat, J hat, K hat 1 1 1 2 2 2. So simplify ಮಾಡೋಣ. I hat into 2 minus 2 minus J hat into 2 minus 2 plus K hat into 2 minus 2. So you will get it as 0I plus 0J plus 0K hat, which is a zero vector. Vector A cross vector B is zero vector, but vector A is not a zero vector and vector B is also not a zero vector. So ಹಂಗಂದ್ರೆ ಮೀನಿಂಗ್ ಏನು? ಎ ಯಾವುದಾದ್ರೂ ಒಂದು ಝೀರೋ ಆಗಿದ್ರೆ ಝೀರೋ ಬಂದೇ ಬರುತ್ತೆ, ಬಟ್ ಕ್ರಾಸ್ ಪ್ರಾಡಕ್ಟ್ ಝೀರೋ ಆಗಿದೆ ಅನ್ನೋ ಮಾತ್ರಕ್ಕೆ ಯಾವುದಾದ್ರೂ ಒಂದು ಝೀರೋ ಆಗಿರಲೇಬೇಕು ಅನ್ನೋದು ಏನಿಲ್ಲ. So that is the converse is not true. If both are non-zero vectors also, their cross product may be zero if they are collinear or parallel vectors, right? So idu one example ಮೂಲಕ ತೋರಿಸಬಹುದು. Next, if theta is the angle between any two vectors, vector A and vector B, and if modulus of A dot B, modulus ಇದು ಯಾಕೆ? Dot product is scalar, so scalar ಗೆ modulus, so vector ಗೆ magnitude. So modulus of A dot B is equal to magnitude of A cross B, then find theta. So very simple definition use ಮಾಡ್ಕೊಳ್ಳೋಣ. Modulus of A cross B ಅಂದ್ರೆ ಏನು? Magnitude A, magnitude B. ಇವೆರಡಕ್ಕೂ ಮಾಡ್ಯುಲಸ್ ಅವಶ್ಯಕತೆ ಇಲ್ಲ, ಪಾಸಿಟಿವ್ ಅದು. ಕಾಸ್ ಥೀಟಾ ಮೇ ಬಿ ನೆಗೆಟಿವ್, ಮಾಡ್ಯುಲಸ್ ತಗೊಳ್ಳೋಣ. ಇಸ್ ಈಕ್ವಲ್ ಟು magnitude A, magnitude B, modulus sin theta. So modulus ಇವೆರಡು ಕ್ಯಾನ್ಸಲ್ ಆಯಿತು. sin theta by cos theta is tan theta. So tan theta is equal to 1. This implies theta will be pi by 4, which is the angle required. So if theta is equal to pi by 4, magnitude of modulus of A dot B will be equal to magnitude of A cross B. ಇಲ್ಲಿ ಮಾಡ್ಯುಲಸ್ ತಗೊಂಡಿಲ್ಲ ಅಂದ್ರೆ ಏನು ಎಡವಟ್ಟಾಗುತ್ತೆ ಅಂದ್ರೆ magnitude of A cross B is always positive. ಇಲ್ಲಿ ನೆಗೆಟಿವ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಂಗಿಲ್ಲ, ಅದಕ್ಕೋಸ್ಕರ ನಾವು ಮಾಡ್ಯುಲಸ್ ತಗೊಂಡಿದ್ದೀವಿ, ರೈಟ್? ಡಾಟ್ ಪ್ರಾಡಕ್ಟ್ ಮೇ ಬಿ ನೆಗೆಟಿವ್ ಆಲ್ಸೋ ಬರಬಹುದು, ಅದಕ್ಕೋಸ್ಕರ ಇದನ್ನ ಮ್ಯಾಚ್ ಮಾಡೋಕ್ಕೋಸ್ಕರ ಮಾಡ್ಯುಲಸ್ ತಗೊಂಡಿರೋದು. ಸೊ ಥೀಟಾ ವಿಲ್ ಬಿ 5/4, ರೈಟ್? ಸೊ ಇನ್ನು ಫೈಂಡಿಂಗ್ ದ ಏರಿಯಾ ಆಫ್ ಟ್ರಯಾಂಗಲ್ ಅಂಡ್ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್, ಇದ್ರ ಬೇಸ್ ಮೇಲೆ ಒಂದಷ್ಟು ಕ್ವೆಶನ್ಸ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಗೆ 2 ಮಾರ್ಕಲ್ಲಿ ಸುಮಾರು ಸತಿ ಕೇಳಿದ್ದಾರೆ. ಅದು ಜೊತೆಗೆ ಮಿಸಲೇನಿಯಸ್ ಅಲ್ಲಿ ಒಂದೆರಡು ಕ್ವೆಶನ್ ಇದೆ, ಅದು ಕ್ರಾಸ್ ಪ್ರಾಡಕ್ಟ್ ಮೇಲೆ ಇರ್ತಕ್ಕಂಥವು. ಆ ಕೆಲವೊಂದಷ್ಟು ಕ್ವೆಶನ್ಸ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.